ಹೃದಯಪೂರ್ವಕವಾಗಿ ನಾನು ಆಹ್ವಾನ ಮಾಡಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಹರೀಶ್ ಫೋನ್ ಮಾಡಿ ಸರ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಾಗ ಈ ಥರ ನಮ್ಮ ಸೇವೆ ಸಲ್ಲಿಸಿ ಇಲ್ಲಿಂದ ಹೋಗ್ತಿದ್ದ ವ್ಯಕ್ತಿಗಳಿಗೆ ನಮ್ಮಿಂದ ಒಂದು ಚುರುಕಾಣಿಕೆ ಕೊಡಬೇಕು ಅಂತಂದಾಗ ಇದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಅಂತಂದರು. ತದನಂತರ ನಮ್ಮ UMO ಆಗಿರ್ತಕ್ಕಂಥ ಡಾಕ್ಟರ್ ಗುರುರಾಜ್ ಸರ್ ಅವರು ಫೋನ್ ಮಾಡಿ ಸರ್ ಬರಬೇಕಂತ ಕೇಳಿದ್ರು. ಹಾಗೆ ನಮ್ಮ THO ಆಗಿರ್ತಕ್ಕಂಥ ಸುಗುಣ ಮೇಡಮ್ ಅವರು ಫೋನ್ ಮಾಡಿ ಈ ಕಾರ್ಯಕ್ರಮ ಬನ್ನಿ ಅಂತ ಕರೆದ್ರು. ಸೊ ನನ್ನ ಜೊತೆ ಜಗದೀಶ್ ಸರ್ ಅವರು, DC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಕ್ತದಡಿ ಸರ್ ಅವರು, ಹಾಗೂ ನ್ಯಾನ್ಸಮ್ ಸರ್ ಅವರು, ಹಾಗೂ ಇನ್ನೂ ಅನೇಕ ವೈದ್ಯಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾನು ಹೃದಯಪೂರ್ವಕ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂತಂದರೆ ಒಂದಂತೂ ಹೇಳಬಲ್ಲೆ, ಸೇವೆ ಸಲ್ಲಿಸಿರ್ತಕ್ಕಂಥ ಕಾರ್ಯಕ್ರಮ ನೆನೆಸ್ಕೊಳ್ತಕ್ಕಂಥ ಪದ್ಧತಿ ಯಾರಲ್ಲಿ ಇರ್ತದೋ ಅದು ಸಂಸ್ಕೃತಿ ಅಂತ ಕರಿತೀವಿ. ಯಾಕೆ ನಮ್ಮಲ್ಲಿ ಯಾರೇ ಆಗಿರಲಿ ಕೂಡ, ಸಿಬ್ಬಂದಿ ಆಗಿರಲಿ ಅಥವಾ ಡಾಕ್ಟರ್ ಆಗಿರಲಿ ಇಲ್ಲ HO AMO ಆಗಿರಲಿ, ಅವ್ರಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಥ್ಯಾಂಕ್ಸ್ ಹೇಳೋದು ನಮ್ಮ ಗುಣ ಅಂತ ಹೇಳ್ಬೋದು. ಸೊ ಅದರಿಂದ ನಮ್ಮ ತಾಲೂಕಲ್ಲಿ ಇದು ಒಳ್ಳೆಯ ಸಂಪ್ರದಾಯ ಅಂತ ಹೇಳ್ಬೋದು. ಈಗಾಗಲೇ ನಮಗೆ ಪ್ರಕಾಶ್ ಸರ್ ಇದ್ದಾಗ ತುಂಬ ಅನುಕೂಲಗಳಾಗಿದೆ. ನಾನು ML ಆಗಿ ಬಂದಾದ್ಮೇಲೆ ತುಂಬ ಫಾಸ್ಟಾಗಿ ನನ್ನ ಜೊತೆ ವರ್ಕ್ನ ಶೇರ್ ಮಾಡಿಕೊಂಡ್ರು. ತದನಂತರ ಗುರುರಾಜ್ ಅವರು, ನಮ್ಮ ಸರ್ ಡಾಕ್ಟರ್ AM ಅವರು ಬಂದಿದ್ದಾರೆ. ಅವರು ಕೂಡ ಅದೇ ಹಾದಿಯಲ್ಲಿ ಬೆಳೀತಾ ಇದ್ದಾರೆ. ಸೊ ನನಗೆ ಒಂದೇ ಹೇಳೋದು, ಬಡಬಗ್ಗರಿಗೆ ಅನುಕೂಲ ಆಗೋ ಥರ ಒಳ್ಳೆಯದಾದರೆ ನನಗೆ ತುಂಬ ಖುಷಿ ಆಗ್ತಕ್ಕಂಥ ವಿಷಯ. ಸೊ ಅದರಿಂದ ಸಾಕಷ್ಟು ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೀವಿ, ಅಭಿವೃದ್ಧಿಗೋಸ್ಕರ ಮಾಡ್ತಾ ಇದ್ದೀವಿ. ಕೆಲವೇ ದಿನಗಳಲ್ಲಿ ಮುಂದೆ ಇರ್ತಕ್ಕಂಥ ಖಾಲಿ ಜಾಗನ ಅದನ್ನು ಕೋರ್ಟಿಂದ ಕ್ಲಿಯರ್ ಆಗಿದೆ, ಅದನ್ನು ಒಡಿಸಿ ಒಂದು ಕಾಂಪೌಂಡ್ ಹಾಕಿ ಹಿಂದೆ ಒಂದು ಹಾಸ್ಪಿಟ್ಲ್ನ ಕಟ್ತಾ ಇದ್ದೀವಿ. ಅದು ಒಳ್ಳೆ ಹಾಸ್ಪಿಟ್ಲ್ನ ಕಟ್ಟಿ ಸುಂದರವಾಗಿರ್ತಕ್ಕಂಥ ಸರ್ವಿಸ್ ಕೊಡಲಿಕ್ಕೆ ನಾವು ಹಾದಿಯನ್ನು ತುಳಿತೀವಿ ಅಂತ ಒಂದು ನಂಬಿಕೆ ನಮ್ಮಲ್ಲಿದೆ. ಸೊ ಅದರಿಂದ ಈಗಾಗಲೇ ಲಾಸ್ಟ್ ವೀಕು DHOವರೆಗೂ ನನಗೂ ಮೀಟಿಂಗ್ ನಡೀತು. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ಸು ಮತ್ತು ನಾವು ನಿಮ್ಮ ಸಂವಾದಕ್ಕೆ ಆಗಸ್ಟಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಆಗಸ್ಟ್ ಫಸ್ಟ್ ವೀಕು ನಾನು ಬರ್ತಾ ಇದ್ದೀನಿ. ಎಲ್ಲ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಕರೆದು ಕುಂದುಕೊರತೆಗಳ ಬಗ್ಗೆ ಮತ್ತು ಎಲ್ಲ ಆಂಬುಲೆನ್ಸ್ ಇಲ್ಲ, ಏನೇನು ಆಗ್ತಾ ಇದೆ, ಏನೇನು ನಾವು ರೆಡಿ ಆಗಬೇಕು ಅನ್ನೋದರ, ಈಗಾಗಲೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗ್ತಾ ಇದ್ದಾವೆ. ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಸರ್ ಬಂದಿದ್ರು. ಅವರೆಲ್ಲ ಬಂದು ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಎಚ್ಚೆತ್ಕೊಬೇಕು, DHOವರೆಗೆ ಮತ್ತು MLAಗಳು ಎಚ್ಚೆತ್ಕೊಂಡು ಸಭೆ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಕೂಡಲೇ ಎಲ್ಲ ಡಾಕ್ಟರ್ ಜೊತೆ ಸಂವಾದ ಮಾಡಿ ಎಲ್ಲೆಲ್ಲಿ ಏನೇನು ಕೊರತೆ ಇದೆ, ಆ ಕೊರತೆ ಏನು ನಿವಾರಿಸಬೇಕು ಅನ್ನೋದನ್ನು ಸೊ ನಾವೆಲ್ಲ ಎಚ್ಚೆತ್ಕೊಂತ ಹೇಳ್ತೀನಿ. ಈಗಾಗಲೇ ಒಂದು ಮೀಟಿಂಗ್ ಮಾಡಿ ವಾರ ಅಂತ ಹೇಳ್ತಲ್ಲ, ಸೊ ವಾರಗೆ ರೆಡಿ ಆಗಬೇಕು. ಈಗಾಗಲೇ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗ್ತಾ ಇದ್ದಾವೆ, ಅದಕ್ಕೆ ನಾವು ರೆಡಿ ಆಗಬೇಕು ಅಂತ ಹೇಳ್ತಾ ಏನು ಈ ಕಾರ್ಯಕ್ರಮಕ್ಕೆ ಗುರುಸಿ ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಗೌರವಪೂರ್ವಕವಾಗಿ ನಮನಗಳನ್ನು ಅವರಿಗೆ ಗೌರವವನ್ನು ಕೊಟ್ಟು, ಅಂದರೆ ಗೌರವವನ್ನು ಕೊಟ್ಟು ಕಳಿಸ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಿಕ್ಕದಾಗಿ ಚೊಕ್ಕದಾಗಿ ನಿರ್ದೇಶಿಸ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ಎಲ್ಲರೂ ಕೂಡ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಸೇವೆ ಅಭಾರಿಯಾಗಿರಲಿ. ಮುಂದೆ ಕೂಡ ನಿಮ್ಮ ಸೇವೆ ಎಲ್ಲೇ ಇದ್ರೂ ಕೂಡ, ನೀವು ಹೇಗೆ ಇದ್ರೂ ಕೂಡ ನಿಮ್ಮ ಸೇವೆ ನಿರಂತರವಾಗಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿ ಇಷ್ಟು 4 ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಹೆಸರಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.